ನಿರಂತರ ಸುದ್ದಿ ಪ್ರಕರಣದಲ್ಲಿ ಈಗಿನ ಹೋರಾಟ ಅದಕ್ಕೆ ಒಂದು ಮಾನ್ಯತೆ ಇದೆ ಅಂತ ಭಾವಿಸ್ತೇನೆ. ಬಹುಶಃ ವಕೀಲರಾಗಿ ವಕೀಲನಾಗಿ ನಾನು ಮಾತಾಡೋದಕ್ಕಿಂತಲೂ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಒಬ್ಬ ಭಾರತದ ಒಬ್ಬ ಪ್ರಜೆಯಾಗಿ, ಒಬ್ಬ ಈ ದೇಶದ ನಾಗರಿಕನಾಗಿ ನಾನು ಹೇಳೋದೇನು ಅಂತ ಹೇಳಿದರೆ, ಇಲ್ಲಿ ನ್ಯಾಯವನ್ನು ತೀರ್ಮಾನ ಮಾಡೋದು ನ್ಯಾಯಾಲಯಗಳೇ. ಮನುಷ್ಯರು ತೀರ್ಮಾನ ಮಾಡುವಂಥದ್ದು ಅಲ್ಲ, ಅಥವಾ ಯಾವುದೋ ಒಬ್ಬ ವ್ಯಕ್ತಿ ತೀರ್ಮಾನ ಮಾಡುವಂಥದ್ದಲ್ಲ. ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ಹೋದ ಮೇಲೆ, ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟ ಮೇಲೆ, ನ್ಯಾಯಾಲಯದ ತೀರ್ಪು ಸರಿ ಇಲ್ಲ ಅಥವಾ ನ್ಯಾಯಾಲಯದ ತೀರ್ಪು ಸರಿ ಇದೆ ಅಂತ ಹೇಳಿ ಅದಕ್ಕೆ ಅವನಲ್ಲದಿದ್ರೆ ಇನ್ನೊಬ್ಬನನ್ನು ತೋರಿಸಿಕೊಡಿ, ಅಲ್ಲಿ ಯಾರೋ ಇದ್ದಾರೆ ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಹೋದರೆ ಬಹುಶಃ ಈ ದೇಶದಲ್ಲಿ ದಿನಕ್ಕೆ 24 ಗಂಟೆ ಕೂಡ ಹೋರಾಟಗಳು ನಡೀತಲೇ ಹೋಗಬೇಕು. ಎಲ್ಲ ಪ್ರಕರಣಗಳು ಯಾವ ಆಧಾರದಲ್ಲಿ ನಿಂತಿದೆ ಅಂತೇಳಿ ನಿಮಗೆ ಕೂಡ ಗೊತ್ತು, ನಮಗೆ ಕೂಡ ಗೊತ್ತು. ಒಬ್ಬ ಅಪರಾಧಿ ತಪ್ಪಿಸಿಕೊಳ್ಳೋದು ತೊಂದರೆ ಇಲ್ಲ, 99 ಜನ ನಿರಪರಾಧಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳುವಂಥ ಕಾನೂನು ನಮ್ಮದು. ಇಲ್ಲಿ ಏನು ಬೇಕು? ಕೋರ್ಟಲ್ಲಿ ಸಾಕ್ಷ್ಯಾಧಾರಗಳು ಬೇಕು, ಆಮೇಲೆ ಅಲ್ಲಿ ಅವರ ಆರೋಪ ಸಾಬೀತಾಗಬೇಕು, ಅಥವಾ ಎಲ್ಲರೂ ಇದಾಗಬೇಕು. ಬಹುಶಃ ನೀವು ನೋಡಿರ್ಬೋದು, ಈ ಪ್ರಕರಣದಲ್ಲಿ ಯಾರು ಯಾವುದರ ಪರವಾಗಿ ಹೇಳಬೇಕಿತ್ತು ಅದರ ಪರವಾಗಿ ಮಾತಾಡಲಿಲ್ಲ. ನೀವು ಈ ಚಾರ್ಜ್ ಶೀಟು ಅಥವಾ ಜಡ್ಜ್ಮೆಂಟ್ ಅನ್ನು ಕೂಡ ನೋಡಿದರೆ ಯಾವುದರ ಬಗ್ಗೆ ಯಾರು ಮಾತಾಡಬೇಕು ಅವರು ಮಾತಾಡದೆ ಆದ ಕಾರಣ ಬೆನಿಫಿಟ್ ಆಫ್ ಡೌಟ್, ಒಬ್ಬ ಅಕ್ಯೂಸ್ಡ್ಗೆ ಬೆನಿಫಿಟ್ ಆಫ್ ಡೌಟ್ ಕೊಡ್ತಾರೆ. ಆ ಪ್ರಕರಣದಲ್ಲಿ ನಾವು ಅವರು ಸರಿ ಇಲ್ಲ ಇನ್ನೊಬ್ಬನನ್ನು ತೋರಿಸಿಕೊಡಿ ಅಂತ ಹೇಳಿದರೆ ಎಷ್ಟು ಸರಿ? ಒಬ್ಬ ಕಳ್ಳತನ ಮಾಡಿದ, ತಪ್ಪಿಸಿಕೊಂಡ, ಅವನು ಕಳ್ಳತನ ಮಾಡಿದಲ್ಲ ಅಂತ ನಾಳೆ ಪ್ರಕರಣ ಬಂದ, ಹಾಗಾದ್ರೆ ಅಲ್ಲಿ ನುಗ್ಗಿದ್ಯಾರು ಅಂತ ತೋರಿಸಿಕೊಡಿ ಅಂತ ಹೇಳಿದ್ರೆ ಎಷ್ಟು ಸರಿ? ಒಬ್ಬ ಹೊಡೆದದ್ದು ಅವನಲ್ಲ, ಬೇರೆ ಯಾರು ಹೊಡೆದಿದ್ದಾರೆ ಅಂತ ಹೇಳಿ ಹೊಡೆದದ್ದನ್ನು ಕಣ್ಣಾರೆ ನೋಡ್ತಾರೆ ಜನ, ಸಾಕ್ಷಿಗಳಿದ್ದಾವೆ, ಅವನು ಬಿಟ್ಟು ಹೋಗ್ತಾನೆ ಸ್ವಾಮಿ. ಬಿಟ್ಟು ಹೋದ ಕೂಡಲೇ ಅವನು ಹೊಡೆದದ್ದಲ್ಲ, ಅವನು ನಿರಪರಾಧಿಯಿಂದ ತೀರ್ಪು ಬಂತು ಅಂತ ಇಟ್ಟುಕೊಳ್ಳಿ. ಹಾಗಾದ್ರೆ ಅಲ್ಲಿ ಯಾರು ಹೊಡೆದದ್ದು ತೋರಿಸಿಕೊಡಿ ಅಂತ ಒಬ್ಬ ಪ್ರತಿಭಟನೆ ಮಾಡಿದ್ರೆ ಎಷ್ಟು ಸರಿ ಅಂತ ಕೇಳುವಂಥದ್ದನ್ನು. ಇದು ನ್ಯಾಯಾಂಗದ ನಿಂದನೆ ಆಗ್ತದೆ ಅಂತ. ಅದರೊಟ್ಟಿಗೆ ಅಲ್ಲಲ್ಲಿ ಹೋರಾಟ ಮಾಡಿ ಆ ವಕೀಲರುಗಳು ಬಂದು ಅದನ್ನು ಹೈಲೈಟ್ ಮಾಡಿ, ನಮ್ಮಲ್ಲಿ ಒಂದು ಇದಿದೆ, ನಮಗೊಂದು ಎಥಿಕ್ಸ್ ಅಂತ ಇದೆ, ಪ್ರೊಫೆಷನ್ ಎಥಿಕ್ಸ್. ಈಗ ನಾನು ಒಬ್ಬ ವಕೀಲನಾಗಿ ಮಾತಾಡಬೇಕು, ಎಥಿಕ್ಸ್ ಇದೆ ನಮಗೆ. ನಾವು ಎಥಿಕ್ಸ್ನ ಹೊರಗಡೆ ಬರಬಾರ್ದು. ಏನಿಲ್ಲಿ ಕೋರ್ಟ್ನಲ್ಲಿ ತೀರ್ಮಾನ ಬಂತ ಅದಕ್ಕೆ ನಾವು ಬದ್ಧರಾಗಿರಬೇಕು. ಅದನ್ನು ನಾವು ಹೊರಗಡೆ ಹೋಗಿ ಹೇಳುವಂಥದ್ದು ಕೂಡ ಇಲ್ಲ, ಪತ್ರಿಕೋಷ್ಠಿ ಮಾಡುವಂಥದ್ದು ಇಲ್ಲ, ಪ್ರಚಾರ ಕೊಡುವಂಥದ್ದಿಲ್ಲ. ನಾವು ಇಷ್ಟೇ ದೊಡ್ಡ ಬೋರ್ಡ್ ಹಾಕಬೇಕು ಅಂತ ನಮಗೊಂದು ಕಾನೂನು ಇದೆ, ದೊಡ್ಡ ಬೋರ್ಡ್ ಹಾಕಿ ಫ್ಲೆಕ್ಸ್ ಹಾಕಿ ಅದರಲ್ಲಿ ನಾವು ಅಡ್ವರ್ಟೈಸ್ ಮಾಡ್ಕೊಳ್ಳುವಾಗಿಲ್ಲ, ಅದಕ್ಕೆ ಲೈಟ್ ಹಾಕುವಾಗಿಲ್ಲ. ನಾನು ಏನು ಮಾಡಬೇಕು? ನನ್ನದು ಎಷ್ಟು ಮಿತಿ ಇದೆ, ಆ ಮಿತಿಯಲ್ಲಿ ನಾನು ವಕೀಲನಾಗಿ ಕೆಲಸ ಮಾಡಬೇಕು. ಹಾಗಿದ್ರೆ ಇಲ್ಲೆಲ್ಲ ಬಹುಶಃ ನೀವು ನೋಡಿದ ಪ್ರಕಾರ ಈಗ ವಕೀಲರುಗಳ ಬೋರ್ಡ್ಗಳೆಲ್ಲ ದೊಡ್ಡ ದೊಡ್ಡ ಇದರಲ್ಲಿ ಲೈಟ್ ಹಾಕಿ ಮಿಂಚುತ್ತಿರ್ಬೇಕಿತ್ತು. ಈಗ ಇದರಲ್ಲಿ ನಮಗೆ ಒಂದು ಎಥಿಕ್ಸ್ ಅಲ್ಲಿ ಅದನ್ನು ಹೇಳ್ತಿದೆ. ಪ್ರಥಮವಾಗಿ ನಾನು ಹೇಗಿರಬೇಕು, ನಾನೇನು ಮಾಡಬೇಕು, ನನ್ನ ಕಾನೂನು ಹೇಳ್ತಿದೆ. ಹೌದು, ನಿಮ್ಮ ಎದುರು ಮರ್ಡರ್ ಮಾಡಿದ್ರು ಕೂಡ, ನೀವು ಅದನ್ನು ನೋಡಿದ್ರು ಕೂಡ, ಅವನು ನಿಮ್ಮ ಪರವಾಗಿ ನ್ಯಾಯ ಕೇಳ್ಕೊಂಡು ಬಂದ್ರೆ ನೀವು ನ್ಯಾಯ ಕೊಡ್ಬೇಕು ಅವನಿಗೆ ಅಂತ ಹೇಳುವಂಥದ್ದು ಕಾನೂನು. ಹಾಗಾದ್ರೆ ಮರ್ಡರ್ ಮಾಡಿದ್ರೆ ನಾನು ನೋಡಿದ್ರೆ, ಇಲ್ಲಪ್ಪ ನೀನು ಮರ್ಡರ್ ಮಾಡಿದಿ, ನಿನ್ನನ್ನು ನಾನು ಬಿಡಿಸ್ಲಿಕ್ಕೆ ಆಗುದಿಲ್ಲ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಹೇಳಿದ್ರೆ ನಾನು ನನ್ನ ವೃತ್ತಿಗೆ ತೊಂದರೆ ಮಾಡಿದಾಗೆ, ನಾನು ವೃತ್ತಿಗೆ ಅವಮಾನ ಮಾಡಿದಾಗೆ. ಹಾಗಾಗಿ ಅದು ಮಾಡಬಾರ್ದು ಅಂತ ಹೇಳುವಂಥ ದೃಷ್ಟಿಯಿಂದ ಇವತ್ತು ಅದೆಲ್ಲ ನಾವು ಮಾಡ್ತಿರೋದು ಅಷ್ಟು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಇದೆ. ವಕೀಲ ವೃತ್ತಿಯಲ್ಲಿ ಕಕ್ಷಿದಾರರ ಪರವಾಗಿ ನೀವು ನಿಲುವು ತಗೊಳ್ತೀವಿ, ಆ ಸಂದರ್ಭದಲ್ಲಿ ಏನೆಲ್ಲ ಘಟನೆಗಳಾಗ್ತದೆ ನಿಮ್ಮ ಅನುಭವ? ಅಂದರೆ ಕಕ್ಷಿದಾರನಿಗೆ ನಾವು ನ್ಯಾಯ, ನಾನೀಗ ಹೇಳಿದಲ್ಲ, ಅವನಿಗೆ ನ್ಯಾಯ ತಿರುಗಿಸಿಕೊಡೋದೇ ನನ್ನ ಮುಖ್ಯ ಕರ್ತವ್ಯ. ಅವನು ಎಲ್ಲವನ್ನು ಬಿಟ್ಟು ನನ್ನ ಹತ್ರ ಬರುವಂಥ ನನಗೆ ನ್ಯಾಯ ತೆಗೆಸಿಕೊಡಿ ಅಂತ ಹೇಳಿ ನಾನೀಗ ಹೇಳಿದಲ್ಲ, ಮರ್ಡರ್ ಮಾಡಿದ್ದು ಅವ್ನು ನೋಡಿದ್ರು ಕೂಡ ನಾನು ಅವನಿಗೆ ನ್ಯಾಯ ತೆಗೆಸಿಕೊಡ್ಬೇಕು. ಅವನು ಅಲ್ಲ ಮರ್ಡರ್ ಇಷ್ಟ ಅಲ್ಲ, ಅವನು ಕೊಲ್ಲೇ ಇಲ್ಲ ಅಂತ ಹೇಳೋದನ್ನು ನಾನು ಸಾಬೀತು ಮಾಡಬೇಕು. ಅದಕ್ಕೆ ಅದರಲ್ಲಿ ಲೂಪ್ ಹೋಲ್ಸ್ ಏನೆಲ್ಲ ಬರ್ತದೆ, ಸಾಕ್ಷಿಗಳ ಕೊರತೆ ಇರ್ಬೋದು, ಅಥವಾ ಮೆಟೀರಿಯಲ್ ಕೊರತೆ ಇರ್ಬೋದು, ಅಥವಾ ಅಲ್ಲಿ ನಡೆದಂಥ ಜಾಗದ ಘಟನೆಯಲ್ಲಿ ಆದಂಥ ತದ್ವಿರುದ್ಧ ಇದಿರ್ಬೋದು. ಚಾರ್ಜ್ ಶೀಟಿನಲ್ಲಿ ಪೊಲೀಸ್ನವರು ಬೇಕಾಗಿಯೇ ಅಥವಾ ಬೇಡದೆ ಕೆಲವು ವಿಚಾರಗಳನ್ನು ಹೇಳ್ತಾರೆ, ಅಲ್ಲಿ ಕೆಲವು ತಪ್ಪುಗಳನ್ನು ಚಾರ್ಜ್ ಶೀಟಲ್ಲಿ ಕೂಡ ಪೊಲೀಸವರು ಮಾಡ್ತಾರೆ. ಎಲ್ಲವನ್ನು ಡಿಟೈಲ್ ಆಗಿ ಪೊಲೀಸವರು ಮಾಡ್ತಾರೆ ಅಂತ ನಾವು ಹೇಳಿದ್ರೆ ಎಲ್ಲ ಅವರಿಗೂ ಕೂಡ ಅಷ್ಟು ಅನುಭವಗಳು ಇರೋದಿಲ್ಲ. ಕೆಲವು ಸಲ ಡಾಕ್ಟರ್ ಸರ್ಟಿಫಿಕೇಟ್ ಅಲ್ಲಿ ಬಿದ್ದು ಹೋಗ್ಬೋದು, ಕೆಲವು ಸಲ ಡಾಕ್ಟರ್ ಎವಿಡೆನ್ಸ್ ಅಲ್ಲಿ ಬಿದ್ದು ಹೋಗ್ಬೋದು, ಕೆಲವು ಸಲ ಆ ಎಕ್ಸ್ಪರ್ಟ್ಸ್ ಅಂತ ಏನಿರ್ತಾರೆ ಅಲ್ಲಿ ಅದನ್ನು ಮಾಡಿದಂಥ ಲ್ಯಾಬಿನವರು ಇರ್ಬೋದು, ಅವರ ಹೇಳಿಕೆ ವಿರುದ್ಧವಾಗಿರ್ಬೋದು. ಇಂಥದ್ರಲ್ಲೆಲ್ಲ ಕೇಸ್ ಬಿದ್ದು ಹೋಗ್ತದೆ. ಒಂದು ಸಿಕ್ಕಿದ್ರೆ ಸಾಕು, ಯಾವುದಾದ್ರು ಎಲ್ಲವೂ ಸಾಬೀತಾಗಿ ಒಂದು ಆರೋಪಿಯ ಪರವಾಗಿ ಯಾವುದಾದ್ರೂ ಒಂದು ಹೇಳಿಕೆ ಇದ್ರೆ ಆರೋಪಿಯನ್ನು ಬಿಡುಗಡೆ ಮಾಡಬೇಕು. ಕಾನೂನು ಅದನ್ನೇ ಹೇಳುದು, ನಾನು ಅದನ್ನೇ ಹಾಗೆ ಹೇಳಿದ್ದು, ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳುವಂಥದ್ದು. ಹಾಗಾಗಿ ಅವನು ನಿರಪರಾಧಿ, ಅವನಿಗೆ ಕರೆಕ್ಟ್ ಆಗಿ ಎವಿಡೆನ್ಸ್ ಪ್ರಕಾರ ಅದು ಪ್ರೂವ್ ಆಗಬೇಕು, ವಿತ್ ಏನು ಬೆನಿಫಿಟ್ ಆಫ್ ಡೌಟ್ ಇರಬಾರ್ದು ಅಂತ ಹೇಳುವಂಥದ್ದು ಇರುವಂಥದ್ದು. ಹಾಗಾಗಿ ನ್ಯಾಯಾಲಯಗಳು ಅದರ ಆಧಾರದಲ್ಲೇ ನಿಲ್ತವೆ ವಿನಃ ಇದು ಮಾನವೀಯತೆ, ಮಾನಸಿಕ
ಅಥವಾ ಅವನ ದೇಹಸ್ಥಿತಿ ಅಥವಾ ಅವನು ಸರಿ ಇಲ್ಲ, ಅವನು ಹಾಗೆ ಇದ್ದಾನೆ, ಅವನು ಅಂಗವಿಕಲ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನ್ಯಾಯಾಲಯಗಳು ಕೊಡುವುದಿಲ್ಲ. ನ್ಯಾಯ ಖಂಡಿತ ಕೊಡುವುದಿಲ್ಲ. ಅವನು ಅಂಗವಿಕಲನಾಗಿದ್ರು ಕೂಡ ತಪ್ಪು ಮಾಡಿದ್ರೆ ಅವನು ಅಪರಾಧಿಯೇ. ಮಾನಸಿಕ ಅಸ್ವಸ್ಥನಾಗಿದ್ರು ಕೂಡ ಅವನು ತಪ್ಪು ಮಾಡಿದ್ರು ಕೂಡ ಅವನು ಹೌದಾ ಅಂತ ಹೇಳಿ ಅದನ್ನು ಮಾನಸಿಕ ಅಸ್ವಸ್ಥ ಹೌದಾಗಿದ್ರು ಕೂಡ ಅವನು ಅಪರಾಧಿ. ಅದರಲ್ಲಿ ಏನು ಕಾನೂನು ಬಿಡುದಿಲ್ಲ. ನನಗೆ ಗೊತ್ತಿಲ್ಲದೆ ನಾನು ಅವನಿಗೆ ಒಬ್ಬನಿಗೆ 2 ಹೊಡೆದೆ, ಕೆಪ್ಪೆಗೆ ಹೊಡೆದೆ ಅಂತ ನಾನು ಕೋರ್ಟಲ್ಲಿ ಹೇಳಿದ್ರೆ, ನನಗೆ ಗೊತ್ತಿಲ್ಲ ಸ್ವಾಮಿ ತಪ್ಪಾಯ್ತು ಅಂತ ಹೇಳಿ ಕೋರ್ಟ್ ಪನಿಷ್ಮೆಂಟೇ ಕೊಡ್ಬೇಕು ವಿನಃ ಹೋಗು ನಿನಗೆ ಆಯ್ತು ನೀನು ಬಿಟ್ಟಿದ್ದೇನೆ ಅಂತ ಹೇಳುವಂಥದ್ದು ನ್ಯಾಯಾಲಯದ ಅವಕಾಶ ಇಲ್ಲ. ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಅಂತ ಹೇಳಿದ್ರು ಕೂಡ ನನಗೆ ಗೊತ್ತಿರ್ಲಿಲ್ಲ ಇದರಲ್ಲಿ ಹೀಗೆ ತಪ್ಪು ಮಾಡಿದ್ರೆ ಈ ಶಿಕ್ಷೆ ಆಗ್ತದೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳಲಿಕ್ಕೆ ಬರೋದಿಲ್ಲ ಅಂತ. ನಮ್ಮ ಕಾನೂನು ಅದರ ಮೇಲೆ ನಿಂತಿರುವಂಥದ್ದು. ಈಗ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ನನ್ನು ಬೆನಿಫಿಟ್ ಆಫ್ ಡೌಟ್ ಮೇಲೆ ನ್ಯಾಯಾಲಯ ಖುಲಾಸೆಗೊಳಿಸಿದೆ. ರಾಜ್ಯ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದು, ಮೇಲ್ಮನವಿ ಸಹ ಅದನ್ನೇ ಎತ್ತಿ ಹಿಡಿದು ಸಾಕ್ಷ್ಯಾಧಾರಗಳ ಕೊರತೆ, ಅದರಲ್ಲಿ ಮುಖ್ಯವಾದ ಕಾರಣ ಇರೋದು ಸಾಕ್ಷ್ಯಾಧಾರಗಳ ಕೊರತೆ. ತನಿಖೆಯಲ್ಲಿ ಲೋಪ ಆಗಿದೆಯಾ ಅಂತ. ಅದೇ ನಾನು ಹೇಳಿದೆ, ತನಿಖೆಯಲ್ಲಿ ಅಂತ ಹೇಳಿದ್ರೆ ಪೊಲೀಸ್ನವರು ಅವರ ಒಂದು ಆ್ಯಂಗಲ್ ಅಲ್ಲಿ ತನಿಖೆ ಮಾಡ್ತಾ ಹೋಗ್ತಾರೆ, ಡಾಕ್ಟರ್ ಅವರ ಆ್ಯಂಗಲ್ ಅಲ್ಲಿ ತನಿಖೆ ಮಾಡ್ತಾ ಹೋಗ್ತಾರೆ, ಅಥವಾ CID CBI ಅದರ ತನಿಖೆ ಆಧಾರದಲ್ಲಿ ಹೋಗ್ತಾರೆ. ಆರೋಪಿ ಅಂತ ಹೇಳಿದ್ದಾರೆ. ಸಂತೋಷ್ ರಾವೇ ಆರೋಪಿ ಅಂತ ಹೇಳಿದ ಮೇಲೆ ಅವನ ಉಗುರ್ನಲ್ಲಿ ಅಥವಾ ಕೂದಲ್ನಲ್ಲಿ ಅವರು ಧರಿಸಿದ ಬಟ್ಟೆಯಲ್ಲಿ ಇಂಥದ್ದನ್ನೆಲ್ಲ ಹಿಡ್ಕೊಂಡು ಹೇಳುವಂಥದ್ದಿದೆ. ನಮ್ಮ ಎಲ್ಲರಿಗೆ ತಂತ್ರಗಾರಿಕೆ ನಮ್ದು ಇದು ಬೆಳೆದಿದೆ ಅಂತ ಹೇಳಿದ್ರೆ ಟೆಕ್ನಿಕಲ್ ಇದು ಒಂದು ಕೂದಲನ್ನು ಹಿಡ್ಕೊಂಡು ಆ ಕೇಸನ್ನು ಪ್ರೂವ್ ಮಾಡುವಂಥದ್ದು ಕೂಡ ಇದೆ. ಇಲ್ಲಿ ಏನಾಗಿದೆ, ಯಾಕೆ ವಿಫಲ ಆಗಿದೆ ಅಂತ ಹೇಳಿದ್ರೆ, ಬಹುಶಃ ಅವನು ಮಾನಸಿಕ ಅಸ್ವಸ್ಥ, ಅವನಿಗೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥ ಒಂದು ಇದರಲ್ಲಿ ಅವನಿಗೆ ಬೆನಿಫಿಟ್ ಆಫ್ ಡೌಟ್ ಸಿಕ್ಕಿರ್ಬೋದು. ಆದರೆ ಖಂಡಿತ ಪೊಲೀಸ್ನವರು ಯಾವುದೇ ರೀತಿಯಲ್ಲಿ ಯಾವುದೇ ಇದಾಗಲಿ, ಪೊಲೀಸವರ ಡ್ಯೂಟಿ ನನಗೆ ನೆನಪಾಗ್ತದೆ. ಒಬ್ಬರು ASP ಬಂದಿದ್ರು, ಒಂದು ಮರ್ಡರ್ ಆಗಿತ್ತು. ಆಗ ಹೆಣ ಯಾರು ಹೇಳಿದ್ರೆ ಅಲ್ಲಿ ಹೆಣ ಉಂಟು ಅಂತ, ನಾನು ಕೂಡ ಸ್ಪಾಟಿಗೆ ಹೋಗಿದ್ದೆ. ಆಗ ASP ಅವರು ಬಂದವರು ಅಲ್ಲಿ ಬಂದು ಹೆಣ ವಾಸ್ತೆ ಬರ್ತಾ ಉಂಟು, ಯಾರೊಬ್ಬ ಬಂದು ಹೀಗೆ ಮಾಡಿದ, ವಾಸ್ತೆ ಬರ್ತದೆ ಅಂತೇಳಿ ASP ಅವರು ಇರುವಾಗಲೇ ASP ಅವರು ಹೇಳಿದ ಒಂದೇ ಮಾತು, ಏನಾ ನಿನಗೆ ವಾಸ್ತೆ ಬರ್ತಿರ್ಬೋದು, ನೀನು ನೋಡ್ಲಿಕ್ಕೆ ಆಗಿದ್ರೆ ಹೋಗು, ಇದು ನನಗೆ ಅನ್ನ ಕೊಡುವಂಥ ಸಂಸ್ಥೆ, ಇದು ನನಗೆ ಅನ್ನ ಕೊಡುವಂಥ ವೃತ್ತಿ, ನನಗೆ ಮಾಡಬೇಕು, ನೀನು ಆ ರೀತಿ ಮಾಡಿದ್ರೆ ನಾನು ನಿನ್ನ ಮೇಲೆ ಕೇಸ್ ಹಾಕಬೇಕು ಅಂತ ಹೇಳಿದ್ರು. ಹಾಗಾದ್ರೆ ಆ ಪೊಲೀಸ್ ಅವರ ನಿಯತ್ತು ನೋಡಿ, ಅವ್ರಿಗೇನಿರಬೇಕು, ಆರೋಪಿಗಳನ್ನು ಹಿಡಿಬೇಕು, ಅಪರಾಧಿಗೆ ಶಿಕ್ಷೆ ಆಗಬೇಕು ಅಂತದ್ದೇ ಅವ್ರಿಗೆ ಇರುದಲ್ವಾ. ಅವರು ಅದೇ ಆಧಾರದಲ್ಲಿ ಬಂದಿರುವಂಥದ್ದು. ಅವರೇನು ನಮಗೆ ಹಿಡಿದು ಏನಾದರೂ ಆದಿತ್ತು ಇವರಿಗೇನು ಲಾಭ ಇದೆ, ಇವರು ತಪ್ಪು ರಿಪೋರ್ಟ್ ಹಾಕ್ಲಿಕ್ಕೆ ಇವರಿಗೇನು ಲಾಭ ಇದೆ. ಯಾವ ಇನ್ಫ್ಲುಯೆನ್ಸ್ ಏನಿದ್ರು ಕೂಡ ಪೊಲೀಸ್ ಅವ್ರು ನಾಳೆ ಮಾಡಿದ್ರೆ ಅವರಿಗೂ ಕಾನೂನು ಇದೆ ಅಲ್ಲ, ಅವರಿಗೂ ಅಲ್ಲಿ ಸಸ್ಪೆಂಡ್ ಆಗ್ತದಿಲ್ಲ. ಗಿರೀಶ್ ಭಟ್ಟನ್ ಅವರು ಬಹಳ ದೊಡ್ಡ ಹೋರಾಟ ಮಾಡಿದ್ರಲ್ವಾ. ಗಿರೀಶ್ ಭಟ್ಟನ್ ಅವರು ಯಾಕೆ ಬಾಂಬ್ ಇಟ್ಟು ಹೊರಗಡೆ ಬಂದರು ಪ್ರಶ್ನಿಸ್ಬೇಕಲ್ಲ ನಾವು. ಅವರು ಬಾಂಬ್ ಇಟ್ಟವರು, ಅವರನ್ನು ಇವತ್ತು ಲೀಡರ್ ಅಂತೇಳಿ ನಾವು ಒಪ್ಪಿಕೊಳ್ಳಿಕ್ಕೆ ತಯಾರಿದ್ದೇವೆ. ನಮ್ಮ ಸಮಾಜ ಒಪ್ಪಿಕೊಂಡದ್ದು ಎಷ್ಟು ನಾವು ಸಣ್ಣ ಇದು ಹೇಳಿ ನೋಡಿ. ಬಾಂಬ್ ಉಂಟು ಅಂದ್ರೆ ಒಬ್ಬ ಸರ್ಕಾರಿ ನೌಕರರಲ್ಲಿದ್ದವನು, ಒಂದು ಸರ್ಕಾರಿ ನೌಕರ ಅಲ್ಲಿ ನಾನು ಬಾಂಬ್ ಇಟ್ಟಿದ್ದೇನೆ ಅಂತ ಹುಸಿ ಬಾಂಬ್ ಇಟ್ಟು ಬಂದವರನ್ನು ಅವ್ರು ಇವತ್ತು ಮಾತಾಡಿದ್ರೆ ಅವರ ಮಾತಿಗೆ ನಾವು ಬೆಲೆ ಕೊಡ್ತೇವೆ, ಜನರಿದ್ರ ನಂಬ್ತಾನೆ ಅಂತ ಹೇಳಿದ್ರೆ ಇದು ಅವರು ತಿಳ್ಕೊಳ್ಬೇಕು ಸ್ವಲ್ಪ. ಅವರು ಟ್ರೈನಿಂಗ್ ಆದವರು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು, ನಾನು ಯಾಕೆ ಹೀಗೆ ಮಾಡಿದೆ, ನಾನು ಯಾಕೆ ಇವತ್ತು ಹೊರಗಡೆ ಬಂದೆ, ನಾನು ಯಾವುದರ ಬಗ್ಗೆ ಹೋರಾಟ ಮಾಡ್ತಿದ್ದೇನೆ, ಇದನ್ನೆಲ್ಲ ಅವ್ರು ನೋಡ್ಬೇಕಲ್ಲ ಸ್ವಲ್ಪ. ಹಾಗೆ ಪೊಲೀಸ್ನವ್ರು ಬೇಕಂದ್ರೆ ತಪ್ಪು ಮಾಡಿದ್ರೆ ಅವ್ರು ಹೇಳಿ, ಬಟನ್ ಅವ್ರು ಹೇಳ್ತಾರೆ ಅಲ್ಲಿ ಈಗ ನಾನು ತನಿಖೆ ಮಾಡ್ತೇನೆ ಅಂತೇಳಿ ಅವ್ರು ಹೇಳಿ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಾಗ ಇಂಥ ಚಾರ್ಜ್ ಶೀಟ್ ಹಾಕಿದೆ, ನನಗೆ ಇಂಥ ಒತ್ತಡ ಬಂತು, ನಾನು ಅದಕ್ಕಾಗಿ ಹೀಗೆ ಮಾಡಿದೆ, ಆ ಚಾರ್ಜ್ ಶೀಟ್ ಅನ್ನು ಬದಲಾವಣೆ ಮಾಡಿದೆ, ಸಾಕ್ಷಿಯನ್ನು ಬದಲಾವಣೆ ಮಾಡಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅವ್ರು ಕೊಡ್ಲಿ. ಹಾಗಾದ್ರೆ ಪೊಲೀಸವ್ರು ಗೊತ್ತಿದ್ದು ಖಂಡಿತ ತಪ್ಪು ಮಾಡೋದಿಲ್ಲ, ಅವರಿಗೆ ಋಣ ಇದೆ, ಅವರಿಗೆ ವೃತ್ತಿ ಕೂಡ ಅದನ್ನೇ ಹೇಳ್ತದೆ. ಹಾಗಾಗಿ ಬೇಕು ಅಂತೇಳಿ ಮಾಡೋದಿಲ್ಲ. ಕೆಲವು ರೀತಿಯಲ್ಲಿ ಕೆಲವು ಇದನ್ನು ದ್ವೇಷಗಳನ್ನು ಅವರು ಬೇರೆಯವರ ಮೇಲೆ ತಗೊಳ್ಬೋದು, ಆದ್ರೆ ಯಾವುದೇ ರೀತಿಯಲ್ಲಿ ವೃತ್ತಿಯಲ್ಲಿ ದ್ರೋಹ ಮಾಡ್ಲಿಕ್ಕೆ ಅವರಿಗೂ ಮನಸ್ಸು ಬರ್ಲಿಕ್ಕಿಲ್ಲ ಅಂತ ಹೇಳುವಂತ ಅನಿಸಿಕೆ ನಾನು. ಸೌಜನ್ಯ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ವಿಫಲ ಆಗಿದೆ ಅಂತ ಹೇಳುವುದು. ಸಾಕ್ಷಿ ವಿಚಾರಣೆಯ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನು ಬಿಟ್ಟಿದ್ದಾರೆ, ಕೆಲವು ಅಂಶಗಳನ್ನು ಗಣನೆಗೆ ತೆಗೆದುಕೊಂಡಿದ್ದಾರೆ. ಬಹುಶಃ ನಾಯಿ ಬಂದಿದೆ, ನೀರು ಇತ್ತು, ಹೆಜ್ಜೆ ಗುರುತನ್ನು ನಾವು ವಾಸನೆಯನ್ನು ಗುರುತಿಸ್ಲಿಕ್ಕೆ ಆಗುದಿಲ್ಲ, ಬಹಳ ಮಳೆ, ನಾನು ಇದಕ್ಕೆ ನಾನೇ ನಿದರ್ಶನ, ನಾನಲ್ಲಿದ್ದವನು, ಬಹಳ ಮಳೆ, ಬೆಳಿಗ್ಗೆವರೆಗೆ ಮಳೆ ಇತ್ತು, ಯಾರಾದರೂ ದಾಟಿ ಹೋದ್ರು ಕೂಡ ನೀರನ್ನು ದಾಟಿ ಹೋದ ಮೇಲೆ ನಾಯಿ ಹೆಜ್ಜೆ ಗುರುತನ್ನು ವಾಸನೆಯನ್ನು ಗ್ರಹಿಸುವ ಶಕ್ತಿ ಅದಕ್ಕೆ ಬರುವುದಿಲ್ಲ. ಇನ್ನೊಂದು ಆ್ಯಂಗ್ಲಲ್ಲಿ ಅಲ್ಲಿ ಮಳೆ ಬಂದಿದೆ, ಅಲ್ಲಿಯ ಸ್ಥಳ ಒದ್ದೆ ಆಗಿದೆ ಅಂತೇಳಿ ಇದ್ರೆ ಅಲ್ಲಿಯ ಮಣ್ಣಿನಲ್ಲಿ ಕೂಡ ಆ ಅಂಶಗಳು ಸ್ವಲ್ಪ ಉಳ್ಕೊಳ್ತವೆ. ಉಳ್ಕೊಂಡ ಮಣ್ಣಿನ ಅಂಶದಲ್ಲಿ ಅಲ್ಲಿ ರಕ್ತ ಕಲೆಗಳಿದ್ವು ಅಥವಾ ಬೇರೆ ಎಲ್ಲ ಕಲೆಗಳಿದ್ವು ಅಂತ ಹೇಳುವಂಥ ರಿಪೋರ್ಟು FSL ರಿಪೋರ್ಟು ಇದೆ ಅಂತ ಹೇಳುವಂಥ ಮಾಹಿತಿ ನನಗೆ ಸ್ವಲ್ಪ ಮಟ್ಟಿಗೆ ಇದೆ. ಹಾಗಾಗಿ ಕೆಲವು ವಿಚಾರಗಳಲ್ಲಿ ಅದೇ ಸತ್ಯ ಆಗೋದಿಲ್ಲ. ಹಾಗಾಗಿ ಪ್ರಾಸಿಕ್ಯೂಷನ್ನಲ್ಲಿ ಏನು ಒಂದು FSL ರಿಪೋರ್ಟು, ಇನ್ನೊಂದು ಹೇಳಿಕೆಗಳು,
ಇಲ್ಲಿ ಯಾರು ಕಂಪ್ಲೇನೆಂಟ್ ಇದ್ದಾರೋ ಅವರೇ ತದ್ವಿರುದ್ಧ ಹೇಳಿಕೆಯನ್ನು ಕೊಟ್ರೆ, ಅವರೇ ನಾಳೆ ಅವರ ಹೇಳಿಕೆಗೆ ವಿರುದ್ಧವಾಗಿ ನುಡಿದ್ರೆ ಯಾವ ಕೇಸ್ ನಿಲ್ತದೆ, ಎಲ್ಲಿ ನಿಲ್ತದೆ ಹೇಳಿ? ಕಂಪ್ಲೇನೆಂಟ್ ಏನು ಮಾಡಬೇಕು, ಅವನೇನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅದಕ್ಕೆ ಸರಿಯಾಗಿ ಅವನು ಸಾಕ್ಷಿಯನ್ನು ಸಂಗ್ರಹಿಸಿ ಆ ಪ್ರಕಾರ ಹೇಳ್ತಾ ಹೋಗ್ಬೇಕು. ಅವನೇ ನಾಳೆ ಉಲ್ಟಾ ತಿರುಗಿದಾಗ ಎಲ್ಲಿದೆ? ಎಷ್ಟು ದೊಡ್ಡ ಕೇಸ್ ಆದ್ರೂ ಕೂಡ ಸಾಕ್ಷಿ ಹೇಳುವವನಿಗೆ ಏನೋ ಒಂದು ಬೇರೆ ರೀತಿಯ ಮನಸ್ಥಿತಿ ಬಂದು ಅವನು ತಿರುಗಿದ ಅಂತ ಹೇಳಿದ್ರೆ ಕೇಸು 100ಕ್ಕೆ 100 ನಿಲ್ಲುವಂತ ಅವಕಾಶಗಳು ಇಲ್ಲ. ಕಂಪ್ಲೇನೆಂಟಿಗೆ ಯಾರು ದೂರುದಾರ ಇದ್ದಾನೆ ಅವನೇ ಉಲ್ಟಾ ಆದ್ರೆ ಏನಿದೆ, ಬಾಕಿಯವರು ಏನು ಹೇಳಿ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಈ ಕೇಸ್ನಲ್ಲಿ ಆಗಿರುವಂತದ್ದು ಅದೇ ಅಂತ ನನ್ನ ಅನಿಸಿಕೆ. ಅದೇ ಕಾರಣಕ್ಕಾಗಿ ಪೊಲೀಸರು ಈಗ ಕಂಪ್ಲೇಂಟ್ 164 ಸ್ಟೇಟ್ಮೆಂಟ್ ಮಾಡ್ತಾರೆ. 164 ಸ್ಟೇಟ್ಮೆಂಟ್ ಮಾಡಿದ್ದು ಕೂಡ ಜಡ್ಜಿನ ಎದುರು ಮಾಡುವಂಥದ್ದು ಅಲ್ವಾ? ಅಲ್ಲಿ ಮಾಡಿದ ಪ್ರಕರಣಗಳಲ್ಲಿ ಕೂಡ ಎಷ್ಟು ಕೇಸುಗಳು ಬಿಟ್ಟು ಹೋಗ್ಲಿಲ್ಲ. ಜಡ್ಜಿನ ಎದುರು ಹೇಳಿದಂತ ಹೇಳಿಕೆಯನ್ನು ಎಷ್ಟು ಜನ ಇಲ್ಲಿ ಬಂದು ತಿರುಚುದಿಲ್ಲ? ಮತ್ತೆ ಎಷ್ಟು ಜನ ತಿರುಸ್ತಾರೆ? ಮಾನಭಂಗ ಆಗಿದೆ ಅಂತ ಹೇಳಿ ಹೇಳಿದಂತ ಹುಡುಗಿ ಮಾರನೇ ದಿವಸ ಹೋಗಿ ಪೊಲೀಸರು ಸ್ಟೇಟ್ಮೆಂಟ್ ಕೊಟ್ಟು ಜಡ್ಜಿನ ಎದುರು ಇಲ್ಲಿ ಎವಿಡೆನ್ಸ್ಗೆ ಆಗುವಾಗ ಅದು ಇಲ್ಲ ಅಂತ ಹೇಳುವಂತ ಪ್ರಕರಣಗಳು ಎಷ್ಟು ಇದ್ದಾವೆ. ಹಾಗಾಗಿ 164 ಸ್ಟೇಟ್ಮೆಂಟ್ ಜಡ್ಜಿನ ಎದುರು ಕೊಟ್ಟು ಅದು ಕೂಡ ಲಕೋಟೆಯನ್ನು ಅಲ್ಲೇ ಹೊಡೆಯುವಂಥದ್ದು ಸಾಕ್ಷಿ ಆಗುವಾಗ. ಹಾಗಾದ್ರೆ ಅಲ್ಲಿ ಇದ್ದಂತ ಹೇಳಿಕೆಗೂ ಇಲ್ಲಿದ್ದಂತ ಹೇಳಿಕೆ ತದ್ವಿರುದಾದ್ರೆ ಅದೇ ಜಡ್ಜ್ ಹೇಗೆ ತೀರ್ಮಾನ ಕೊಡ್ಬೇಕು ಹೇಳಿ ನೀವು? ಆ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಸಿಸಿ ಕ್ಯಾಮೆರಾದ ವಿಚಾರ ಬಂತು. ನೀವು ಅಲ್ಲಿ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ, ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಿಸಿ ಕ್ಯಾಮೆರಾ ಇನ್ಸ್ಟಾಲ್ ಬಹುಶಃ ಈ ವಿಚಾರದಲ್ಲಿ ನಾನು ಬಹಳ ಸ್ಪಷ್ಟವಾಗಿದ್ದೇನೆ. 2012ನೇ ಇಸ್ವಿಯಲ್ಲಿ ಧರ್ಮಸ್ಥಳದಲ್ಲಿ ಸಿಸಿ ಕ್ಯಾಮೆರಾಗಳು ಇಲ್ಲ. ಸಿಸಿ ಕ್ಯಾಮೆರಾಗಳು ಕ್ಷೇತ್ರದಲ್ಲಿತ್ತು, ಅಲ್ಲಿ ಒಂದೆರಡು ಇದ್ದು ಹೊರಗಡೆ ಇಲ್ಲಿ ಬಂದ ಗೇಟ್ನಿಂದ ಹೊರಗಡೆ ರಸ್ತೆಯಲ್ಲಿ ಸಿಸಿ ಕ್ಯಾಮೆರಾಗಳು ಇಲ್ಲ. ಈವನ್ ಪಂಚಾಯತ್ನಲ್ಲಿ ಕೂಡ ಇಲ್ಲ. ಪಂಚಾಯತ್ನಲ್ಲಿ ನಾವು 2013ನೇ ಇಸ್ವಿಯಲ್ಲಿ ನಾವು 14ನೇ ಇಸ್ವಿಯಲ್ಲಿ 2014ನೇ ಇಸ್ವಿಯಲ್ಲಿ ನನ್ನ ಅಧ್ಯಕ್ಷ ಅವಧಿ 2012ರಲ್ಲಿ ಹೋಗಿದೆ. 14ನೇ ಇಸ್ವಿಯಲ್ಲಿ ನಾವು ಒತ್ತಾಯ ಮಾಡಿ ಸಿಸಿ ಕ್ಯಾಮೆರಾ ಹಾಕ್ಸಿದ್ವಿ ನಾವು ಅಲ್ಲಿ. ಅದೇ ನಮ್ದು ಇಡೀ ದಕ್ಷಿಣ ಕನ್ನಡದಲ್ಲಿ ನನಗೆ ಗೊತ್ತಿದ್ದ ಪ್ರಕಾರ ಪ್ರಪ್ರಥಮವಾಗಿ ನಾವು ಪಂಚಾಯತಿಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ದು ಧರ್ಮಸ್ಥಳದಲ್ಲಿ 2014ನೇ ಇಸ್ವಿಯಲ್ಲಿ. ಅಷ್ಟರ ತನಕ ಸಿಸಿ ಕ್ಯಾಮೆರಾ ಏನು ಅಂತ ನಾಲೆಜ್ ಇಲ್ಲ ಕೆಲವರಿಗೆ, ಪಂಚಾಯತ್ನವರಿಗೆ ನಾಲೆಜ್ ಇಲ್ಲದ್ರೆ ಬೇರೆ ಕಡೆ ಇರ್ತದೆ ನೋಡಿ ನೀವು. ಹಾಗಾಗಿ ಧರ್ಮಸ್ಥಳದ ಹೊರಗಡೆ ಅಲ್ಲಿದ್ದು ಕ್ಷೇತ್ರದಲ್ಲಿ ಕೆಲವು ಕಡೆ ಅಲ್ಲಲ್ಲಿ ಮುಖ್ಯ ಇದರಲ್ಲಿ ಇದ್ದು ಸಿಸಿ ಕ್ಯಾಮೆರಾ ಏನು ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಆಕ್ಚುಲಿ ನನಗೂ ಕೂಡ ಸಿಸಿ ಕ್ಯಾಮೆರಾ ನಾನು 2014ನೇ ಇಸ್ವಿಯಲ್ಲಿ ಧರ್ಮಸ್ಥಳಕ್ಕೆ ಹಾಕ್ಸಿದ ಕೂಡಲೇ ಇದು ಬೇಕಾ ಅಂತ ಹೇಳುವಂಥ ಪ್ರಶ್ನೆ ಬಂತು. ಪಂಚಾಯತಿಗೆ ಹಾಕ್ಸಿದ ಕೂಡಲೇ ಇದು ಬೇಕು, ಏನಾದ್ರೂ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಬೇಕು, ಇದಕ್ಕೋಸ್ಕರ ನಾವು ಅಲ್ಲಿ 2014ರಲ್ಲಿ ಹಾಕಿದ್ದು. ಹಾಗಾಗಿ ಸಿಸಿ ಕ್ಯಾಮೆರಾದ ಮಟ್ಟಿಗೆ ಮಾತಾಡೋದಾದ್ರೆ ಪ್ರಕೃತಿ ಚಿಕಿತ್ಸೆಯಲ್ಲಿತ್ತು, ಅಲ್ಲಿ ಇತ್ತು, ಇಲ್ಲಿ ಇತ್ತು ಅಂತ ಹೇಳ್ತಾರೆ. ಬಹುಶಃ ಇದು ನನಗೆ ಸರಿ ಅಂತ ಅನಿಸಿಲ್ಲ, ಇದು ಸುಳ್ಳು ಅಂತ ಅನಿಸ್ತು. ಆಗ ಸಿಸಿ ಕ್ಯಾಮೆರಾ ಅಲ್ಲಿ ಇರಲೇ ಇಲ್ಲ, ಸಿಸಿ ಕ್ಯಾಮೆರಾ ಇರಲಿಲ್ಲ. ಅಷ್ಟೊಂದು ಆಗ ಮುಂದುವರೆದ ಯುಗ ಕೂಡ ಆಗಿರಲಿಲ್ಲ ಅದು ಈಗಿನ ಹಾಗೆ. ನಾವು ಮತ್ತೆ ಧರ್ಮಸ್ಥಳದಲ್ಲಿ ಅಲ್ಲಲ್ಲಿ ಬೇಕು, ನಾನು ಇದನ್ನು ಕಾವಂದ್ರಲ್ಲಿ ಮಾತಾಡಿದ್ದೇನೆ. ಬಹುಶಃ ನಾನು ಕಾವಂದ್ರಲ್ಲಿ ಇದ್ರ ಬಗ್ಗೆ ಒತ್ತಾಯವನ್ನು ಕೂಡ ಮಾಡಿದ್ದೇನೆ. ಸರ್, ಧರ್ಮಸ್ಥಳದಲ್ಲಿ ನಾವು ಸಿಸಿ ಕ್ಯಾಮೆರಾ ಹಾಕ್ಲೇಬೇಕಾಗ್ತದೆ ಇನ್ನು ಮುಂದಕ್ಕೆ ರೋಡುಗಳಲ್ಲೆಲ್ಲ. ಆಗ ಬಹುಶಃ ಇಲ್ಲೊಬ್ರು ರಾಹುಲ್ ಅಂತೇಳಿ ASP ಇದ್ರು ಬಂಟ್ವಾಳದಲ್ಲಿ. ಅವರು ಕೂಡ ಒಂದು 2-3 ಸಲ ಸಭೆ ಕರೆದು ನಮ್ಮನ್ನು ಮಾತಾಡಿದ್ರು. ಆಗ ಅಚ್ಯುತರು ಅಧ್ಯಕ್ಷರಾಗಿದ್ರು. ಆದ್ರೂ ಮತ್ತೆ ಅದು 2015ರ ಮೇಲೆ. ಆಗ 2014ರಲ್ಲಿ ನಮಗೆ ಸ್ಟೇಷನ್ ಜಾಗ ಇರಲಿಲ್ಲ. ಆಗ ಸ್ಟೇಷನ್ ಆಗಬೇಕು ಅಂತ ಹೇಳುವಾಗ ಇಲ್ಲಿ ಜಾಗ ಇಲ್ಲ ಅಂತ ASP ಅವರು ಬಹಳ ಬೇಜಾರದಲ್ಲಿ ಹೇಳಿದ್ರು. ಧರ್ಮಸ್ಥಳ ಜಾಗ ನಮ್ಮ ಪಂಚಾಯತ್ನಲ್ಲಿ ನಾವು ಜಾಗ ಕೊಟ್ಟೆವು. ಯಾಕೆಂತ ಹೇಳಿದ್ರೆ ಪೊಲೀಸ್ನವರು ಧರ್ಮಸ್ಥಳದಲ್ಲಿ ಇಂಥದ್ದಿನ ಆದ್ರೆ ಬಹಳ ಎಲ್ಲರಿಗೆ ಹೆಸರು ಬರ್ತದೆ ಅಂತ ಹೇಳುವಂಥ ನಾಲೆಜ್ ಅವರು ರಾಹುಲ್ ರವರು ಆಗ್ಲೇ ಹೇಳಿದ್ರು. ಬಹುಶಃ ಇದರಲ್ಲಿ ಅವರ ಸೂಚನೆ ಮೇರೆಗೆ ಸಿಸಿ ಕ್ಯಾಮೆರಾಗಳು, ಆಮೇಲೆ ಅಲ್ಲಿ ಸ್ಟೇಷನ್ ಇದಾಗ್ಲಿಕ್ಕೆ ಕಾರಣವೇ ನಾವು ಪಂಚಾಯತ್ನಲ್ಲಿ ನಾವೇ ಜಾಗ ಕೊಟ್ಟದ್ದು, ನಮ್ಮ ಹೊಸ ಬಿಲ್ಡಿಂಗನ್ನು ಅವರಿಗೆ ಬಿಟ್ಟು ಕೊಟ್ಟದ್ದು. ಹಾಗಾಗಿ ಅಲ್ಲಿ ಸ್ಟೇಷನ್ ಆಯಿತು. ಆನಂತರ ಸಹಜ ಅಲ್ವಾ, ಈಗ ಪ್ರಕರಣಗಳು ಕಮ್ಮಿ ಆಗ್ತವೆ ಅಂತ ಹೇಳಿದ್ರೇನು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಈಗಲೂ ಮಾಡ್ಕೊಳ್ಳೋದಿಲ್ವಾ? ನಿನ್ನೆಲ್ಲ ಮೊನ್ನೆ ಗಂಡ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ ಧರ್ಮಸ್ಥಳದಲ್ಲಿ, ಅದ್ಯಾರು ಕೊಂದು ಹಾಕಿದ್ದ? ಎಲ್ಲಿಂದ ಬಂದು ಕೊಂದು ಇದಾಗ್ತಾರೆ ಅಲ್ಲ. ಬಹುಶಃ ಹಾಗಾದ್ರೆ ಪೊಲೀಸ್ನವರು ಇದನ್ನು ಏನ್ ಮಾಡ್ಲಿಕ್ಕೆ ಆಗ್ತದೆ? ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ ಅಂತ ಹೇಳೋದು ಸ್ವಲ್ಪ ಅಪರಾಧಗಳು ಕಮ್ಮಿ ಆಗ್ತವೆ, ಸ್ವಲ್ಪ ಮಾಡೋರು ಸ್ವಲ್ಪ ಹೆದರಿಕೆ ಇದೆ, ಇಲ್ಲಿ ಸ್ಟೇಷನ್ ಇದೆ ಅಂತ ಹೇಳಿ. ಆ ದೃಷ್ಟಿಯಲ್ಲಿ ಮತ್ತೆ ಜನರಿಗೆ ತಿಳುವಳಿಕೆ ಬಂತು, ಈ ಸೋಷಿಯಲ್ ಮೀಡಿಯಾಗಳು ಬಂದು ಸಾಮಾಜಿಕ ಜಾಲತಾಣದಲ್ಲಿ ಬರ್ತದೆ ಅಂತ ಗೊತ್ತಾಯ್ತು. ಆ ದೃಷ್ಟಿಯಲ್ಲಿ ಸ್ವಲ್ಪ ಅಪರಾಧಗಳು ಕಮ್ಮಿ ಆಗ್ತಾ ಬಂದಿದ್ದಾವೆ ಧರ್ಮಸ್ಥಳ. ಇಲ್ಲಾಂದ್ರೆ ಧರ್ಮಸ್ಥಳದಲ್ಲಿ ಏರಿಯಾ ಆಗ ಅಂಥದ್ದೇ ಇದ್ದಿತ್ತು. ಕೆಲವರಲ್ಲಿ ಬಂದು ಸಾಯ್ಬೇಕು ಅಂತಲೇ ಬರ್ತಾರೆ, ಜಿಗುಪ್ಸೆ ಬಂದು ಸಾಯ್ತಾರೆ. ಅದೆಲ್ಲ ಧರ್ಮಸ್ಥಳದವರು ಮಾಡಿದ್ದು. ಧರ್ಮಸ್ಥಳ ಅಷ್ಟು ಕೊಲೆ ಆಗಿದೆ, ಅಷ್ಟು ಮರ್ಡರ್ ಆಗಿದೆ, ಅದರಲ್ಲಿ ಅವರು ಹೊಂದಿದ್ದಾರೆ ಅಂತ ಹೇಳಿದ್ರೆ ಇದು ಹಾಸ್ಯಾಸ್ಪದ, ಇದು ಬೇರೆ ಏನಲ್ಲ. ಈಗ ಧರ್ಮಸ್ಥಳದಲ್ಲಿ ಭಕ್ತಾದಿಗಳು ಬರ್ತಾರೆ, ಎಲ್ಲೆಲ್ಲರೂ ಬರ್ತಾರೆ. ಅಲ್ಲಿ ಯುಡಿಯರ್ಗಳ 10 ವರ್ಷದಲ್ಲಿ 482 ಆಗಿದೆ ಅಂತ ಲೆಕ್ಕ ಇದೆ. 2002ರಿಂದ 12
ಅದೇ 12ರಿಂದ 22 ತನಕ 8 ಚಿಲ್ಲರೆ ಆಗಿದೆ. ಸೌಜನ್ಯ ಪ್ರಕರಣದ ಹೋರಾಟ ಕಾವು ಏರುತ್ತಂತಹ ಸಂದರ್ಭದಲ್ಲಿ ಡಬಲ್ ಆಗಿದೆ. ಅದು ಹೇಗೆ? ಬಹುಶಃ ಆ UDR ಪ್ರಕರಣಗಳು ಆಗ ಬೆಳ್ತಂಗಡಿ ಸ್ಟೇಷನ್ಗೆ ಬರ್ತಿದ್ವು. 2016ರವರೆಗೆ ಬೆಳ್ತಂಗಡಿಗೆ ಬರ್ತಿದ್ವು. ಬಹುಶಃ ಬೆಳ್ತಂಗಡಿಯಲ್ಲಿ UDR ಪ್ರಕರಣಗಳು ಏನಾಗಿದವೋ ಅದು ನಿಮಗೆ ಧರ್ಮಸ್ಥಳ ಅಂತ ಹೇಳಿದ್ರೆ ಎಲ್ಲವರೆಗೆ ಅಂತ ಹೇಳಿದ್ರೆ ಉಜಿರೆಯಲ್ಲಿ ಕೆಲವು ಇದ್ದಾವೆ. ಉಜಿರೆಯನ್ನು ಸೇರಿಸಿ, ಉಜಿರೆ ಮತ್ತು ಧರ್ಮಸ್ಥಳ ಸೇರಿಸಿ 400 ಎಷ್ಟು ನೀವು 86 ಎಷ್ಟು ಪ್ರಕರಣ? ಹೌದು, ಬೆಳ್ತಂಗಡಿ ಅಂದ್ರೆ ಉಜಿರೆ ಮತ್ತು ಧರ್ಮಸ್ಥಳ ಸೇರಿ. ಧರ್ಮಸ್ಥಳ ಎಲ್ಲಿ ನಿಮಗೆ ಉಜಿರೆಯಿಂದ ಅಲ್ಲವರೆಗೆ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡು ಕೂಡ ಅದು ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡದ್ದು ಅಂತ. ನಿಮಗೆ ನಾನು ಒಂದು ಘಟನೆ ನೆನಪಿಸ್ತೇನೆ. ಬಹುಶಃ ನಾನು ಒಂದು ದಿವಸ ಈಗ ಸಣ್ಣ ಗೇಟ್ ಅಂತ ಹೇಳ್ತೇವೆ ಧರ್ಮಸ್ಥಳದಲ್ಲಿ, ಅಲ್ಲಿ ಕೂತ್ಕೊಂಡಿದ್ದೇನೆ ಗ್ಯಾಲರಿಯಲ್ಲಿ. ಅಲ್ಲೊಂದು ಸಂಪಿಗೆ ಮರ ಇದೆ, ಅದು ಈಗ ಇದೆಯೋ ಇಲ್ಲೋ ಅಂತ ನೆನಪಿಲ್ಲ ನನಗೆ. ಆ ಸಂಪಿಗೆ ಮರದಲ್ಲಿ ಒಬ್ಬ ರಾತ್ರಿ ಕತ್ಲೆ ಹೊತ್ತಿಗೆ ಒಂದು ಹಗ್ಗ ಹಿಡ್ಕೊಂಡು ಹೋದ ಪಟ 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 ಮಾಡ್ತಿದ್ದೆ. ನಾನು ಕೂತ್ಕೊಂಡಿದ್ದೆ, ನಾನು ಒಬ್ಬ ಯಾರೊಟ್ಟಿಗೆ ಮಾತಾಡ್ಕೊಂಡು ಪಟ ಪಟ ಮಾಡ್ಕೊಂಡು ಅಲ್ಲಿ ಹೋದ ಹಗ್ಗವನ್ನು ಹಾಕಿದ, ಉರುಳು ಹಾಕ್ಲಿಕ್ಕೆ ಶುರು. ದೇವಸ್ಥಾನದ ಪಕ್ಕ ನಾನು ಹೋದೆ. ನನಗೆ ಪಕ್ಕ ಹೋಗ್ಲಿದೆ ಇರಬಲ್ಲ. ಸುಂದರಮುಳಿ ಅಂತ ನನ್ನ ಸ್ನೇಹಿತ ಇದ್ರು ಒಬ್ಬರಲ್ಲಿ, ಅವರೆಲ್ಲ ಅಲ್ಲಿ ಬಲೆ ಅವರೇ ಹೀಗೆ ಮಾಡ್ತಿದ್ದಾನೆ ಅಂತ ಹೇಳಿದೆ. ಪಕ್ಕ ಅವನಿಗೆ ಸುಂದರಮುಳಿ ಒಂದು ಲಾಠಿ ಇತ್ತು, ಅದ್ರಲ್ಲಿ 2 ಬಿಟ್ಟು 2 ಹಾಕಿ ಕಳಿಸಿದ್ರು. ಅಂದ್ರೆ ಅವನು ಅಲ್ಲಿ ಒಂದು ವೇಳೆ ಸತ್ರೆ ಅವನನ್ನು ಕೊಲೆ ಮಾಡಿದ್ದು ಅಂತ ಅರ್ಥವ? ನಾವು ಕಣ್ಣಾರೆ ನೋಡಿದಂಥ ಪ್ರಕರಣಗಳು ಕೆಲವು ಇರುವಾಗ ಎಷ್ಟೋ ಜನ ಅಲ್ಲಿ ಬರ್ತಾರೆ, ಸಾಯ್ತಾರೆ, ಇದಾಗ್ತಾರೆ, ಜುಗುಪ್ಸೆ ಬಂದು ಸಾಯ್ತಾರೆ. ಎಷ್ಟೋ ಜನ ಮನೆಯಿಂದ ಹೊರಗಡೆ ಹಾಕಿದವರು ಬರ್ತಾರೆ, ಮುದುಕರು ಬರ್ತಾರೆ, ಮಕ್ಕಳು ಬರ್ತಾರೆ. ಕೆಲವರೆಲ್ಲ ಗಂಡ ಇದ್ದು ಒಟ್ಟಿಗೆ ಮೊನ್ನೆ ನೇತ್ರಾವತಿ ನದಿಗೆ ಹಾರಿ ಸತ್ರು, ಜುಗುಪ್ಸೆ ಬಂದು. ಮತ್ತೆ ಕೆಲವರಿಗೆ ಅಲ್ಲಿ ಇದಿದೆ, ಒಳ್ಳೆ ಕ್ಷೇತ್ರಗಳಲ್ಲಿ ಸತ್ರೆ, ಕಾಶಿಯಲ್ಲಿ ಇಂಥದ್ರಲ್ಲೆಲ್ಲ ನಮಗೆ ನೇರ ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಹೇಳೋದು ಭಾವನೆ ಇದೆ ಜನರಲ್ಲಿ. ಹಾಗಾಗಿ ಧರ್ಮಕ್ಷೇತ್ರ, ಒಳ್ಳೆ ಕ್ಷೇತ್ರ, ಇಲ್ಲಿ ನಾವು ಸಾಯುವ ಅಂತ ಹೇಳುವಂಥ ಮನಸ್ಸು ಮಾಡಿಯೇ ಬರೋರಿದ್ದಾರೆ. ಮೊನ್ನೊಬ್ಬರು ಮುದುಕಿ ಬರ್ಲಿಲ್ವಾ ಧರ್ಮಸ್ಥಳಕ್ಕೆ? ತಪ್ಪಿಸ್ಕೊಂಡು ಬಂದು ನಾನು ಸಾಯ್ತೇನೆ ಅಂತ ಹೇಳುವಾಗ ಅಲ್ಲಿ ಅವರು ಹಿಡಿದು ಕೊಟ್ಟು ಅವರನ್ನು ಬದುಕಿಸ್ಲಿಲ್ವಾ? ಹಾಗಾದ್ರೆ ಅವರನ್ನು ಬಿಡುದಾದ್ರೆ, ಅವಳು ಬಂದು ಇಲ್ಲಿ ಸಾಯುದಾದ್ರೆ ಯಾರು ರೇಪ್ ಮಾಡಿ ಸತ್ತದ್ದು ಅಂತೇಳಿ ಒಂದು UDR ಆಗ್ತಿತ್ತು, ಒಂದು ಏನಾಗ್ತಿತ್ತು, ಇವರು ಧರ್ಮಸ್ಥಳ ಕೊಂದದ್ದು ಅಂತೇಳಿ ಆಗ್ತಿತ್ತು. ಸ್ವಲ್ಪ ನಾವು ವಿಚಾರಗಳನ್ನು ತಿಳ್ಕೊಂಡು ಜನರಿಗೆ ಇದ್ರ ಬಗ್ಗೆ ಒಳ್ಳೆಯದನ್ನು ಹೇಳಿ ಮಾಡುವಂಥದ್ದು ನಮಗೆ ಕೂಡ ಕರ್ತವ್ಯ ಇದೆ ಅಂತ, ನಾಗರಿಕರಿಗೆ ಇದು ಕರ್ತವ್ಯ ಇದೆ. ಹೇಳಿದನ್ನೆಲ್ಲ ಸತ್ಯ ಅಂತ ನಂಬುವಂಥದ್ದು ಸರಿಯಲ್ಲ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಧರ್ಮಸ್ಥಳದಲ್ಲಿ ಆನೆ ಮಾವುತ ಮತ್ತು ಅವರ ತಂಗಿ ಮಾವುತ ಇತ್ತು. ಇವತ್ತಿನವರೆಗೆ ಅದು ಟ್ರೇಸ್ ಔಟ್ ಆಗಿಲ್ಲ. ಪೊಲೀಸರು ರಿಪೋರ್ಟ್ ಹಾಕಿದ್ದಾರೆ. ಆಗ ನೀವು ಪಂಚಾಯತ್ ಅಧ್ಯಕ್ಷರಾಗಿದ್ರೆ? ಆ ಸಮಯದಲ್ಲಿ ನಾನು ಪಂಚಾಯತಿ ಅಧ್ಯಕ್ಷ. ನನಗೆ ಆ ವಿಚಾರ ಕೂಡ ಗೊತ್ತಾಗಿದೆ ಇಲ್ಲಿ ನಾನು ಆಫೀಸ್ಗೆ ಬಂದ ಮೇಲೆ. ಆಫೀಸ್ಗೆ ಬಂದು ಕೂತೀನಿ, ಹೀಗೆ ಧರ್ಮಸ್ಥಳದಲ್ಲಿ ಡಬಲ್ ಮರ್ಡರ್ ಆಗಿದೆ ಅಂತೇಳಿ ನಾನು ಸಂಜೆ ಅಲ್ಲಿ ಹೋಗಿದ್ದೆ. ಬಹುಶಃ ಅದು ಕೂಡ ಹಾಗೆ, ಅದು ಬೇರೆ ಬೇರೆ ರೀತಿಯ ತಿರುವುಗಳನ್ನು ಮತ್ತೆ ಪಡ್ಕೊಂಡಿತ್ತು. ಯಾರೋ ಒಬ್ರು ಮಾರ್ಗ ಬದಿಯಲ್ಲಿ ಒಬ್ಬರನ್ನು ಕೊಂದು ಹಾಕಿದ ಕೂಡಲೇ ಇಂಥವರೇ ಕೊಲೆ ಮಾಡಿದ್ದು, ಅವರೇ ಮಾಡಿದ್ದು ಅಂತ ಹೇಳುವಂಥದ್ದು ಅದು ನಂಬ್ತಾರಲ್ಲ, ನಂಬುವವರು ನಂಬುವುದು. ಹಾಗಾದ್ರೆ ಬೇರೆ ಕಡೆ ಕೊಲೆಗಳಾಗೋದಿಲ್ವಾ? ಯಾರು ಕೊಂದದ್ದು ಅಂತ ಹೇಳಿದ್ದಾರೆ. ಎಷ್ಟೋ ಪ್ರಕರಣಗಳು ಯಾವತ್ತಿಗೂ ಕೂಡ ರಿಪೋರ್ಟ್ ಆಗಿದ್ದಾವಲ್ಲ. ಹಾಗೆ ಅದನ್ನು ಕೊಂದವ್ರು ಯಾರು ಅಂತ ಹೇಳಿದ್ರೆ ಆಗ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಕರಣಗಳೆಲ್ಲ ತಗೊಳ್ಳಿ. ಮತ್ತೆ ಸತ್ಯ ಏನು ಅಂತ ಗೊತ್ತಿದ್ರೆ ಕೆಲವರು ಅದಕ್ಕೆ ಹೋಗುದಿಲ್ಲ, ಸತ್ಯ ಏನು ಅಂತ ಗೊತ್ತಿದ್ದಾಗ. ಹಾಗಾಗಿ ಬಹುಶಃ ಆ ಸಂದರ್ಭದಲ್ಲಿ ಕೂಡ ನಾನು ಅಧ್ಯಕ್ಷ ಆಗ್ಲೂ ಕೂಡ ಇದೇ ಸಮಸ್ಯೆಗಳು ಬಂದದ್ದು. ಅಲ್ಲಿ ಗೊತ್ತಾಗ್ಲಿಲ್ಲ, ನಾಯಿ ಅಲ್ಲರಿಗೆ ಹೋಯ್ತು. ನಾಯಿ ಅದೇ ಅಲ್ಲಿ ಕೂಡ ಒಂದು ತೋಡಿದೆ, ತೋಡನ್ನು ದಾಟಿದ ಮೇಲೆ ಅಲ್ಲಿ ಇದಾಗುದಿಲ್ಲ. ಯಾರು ಬರ್ತಾರೆ, ಮಾಡ್ತಾರೆ. ಆಗ ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿ ಪ್ರಾರಂಭ ಆಗಿದೆ. ಹೊಸ ಬಸ್ ಸ್ಟ್ಯಾಂಡ್ ಪ್ರಾರಂಭ ಆಗಿದೆ, ಹೋಗ್ತಾರೆ ಬರ್ತಾರೆ, ಮಾನಸಿಕದವ್ರು ಬರ್ತಾರೆ. ಕೆಲವು ನಮ್ಮಲ್ಲಿ ಇವನೊಬ್ಬ ಇದೆ, ಯಾರು ಒಬ್ಬ ಆಗ ಆ ಟೈಮ್ನಲ್ಲಿ ಅಲ್ಲಲ್ಲಿ ಹೋಗಿ ಕಲ್ಲು ಹೊತ್ತಾಕಿ ಕೊಲೆ ಮಾಡ್ತಿದ್ದ, ಚಂದ್ರನ್. ಮಾನಸಿಕ ಕಳ್ಳತನ ಎಂತದೆಲ್ಲ ಇತ್ತು ಅವನ ಉದ್ದೇಶ. ಉಜಿರೆಯಲ್ಲಿ ಇದ್ದ, ಇಲ್ಲೆಲ್ಲ ಕೊಲೆ ಮಾಡಿದ್ದಾನೆ. ಹಾಗಾದ್ರೆ ಅಂಥವ್ರು ಎಷ್ಟು ಮಾನಸಿಕಗಳು ಇರ್ಬೋದು ಈಗ. ಆಗ್ಲೇ ಅಂತ ಕಾಲದಲ್ಲಿ ಅಂತ ಮಾನಸಿಕವರು ಬಂದು ಕೊಂದು ಹಾಕಿ ಹೋಗ್ತಿದ್ರು. ಹಾಗಾಗಿ ಏನೋ ಕೆಲವರು ಮಾನಸಿಕ ಮಾಡಿದ್ದನ್ನು ಕೂಡ ನಾವು ಅವರ ತಲೆ ಮೇಲೆ ಹಾಕುದು, ಇವರ ತಲೆ ಮೇಲೆ ಹಾಕುದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಪೊಲೀಸರ ರಿಪೋರ್ಟ್ನಲ್ಲಿ ಪತ್ತೆ ಹಚ್ಚದ ಪ್ರಕರಣ ಆಗಲಿಲ್ಲ ಅಂತ ಹೇಳಿ ಅದರಲ್ಲಿ ಒಂದು ಅವರು ಮೈಸೂರು ಜೈಲಲ್ಲಿರುವಂತ ಹಕ್ಕಿಪಿಕ್ಕಿ ಜನಾಂಗದವರನ್ನು ವಿಚಾರಣೆ ಮಾಡಿದ್ದಾರೆ. ಅವರು ಕನ್ವಿಕ್ಟೆಡ್ ಕೈದಿಗಳಾದ್ರಿಂದಾಗಿ ಅವರಿಗೆ ಕಸ್ಟಡಿ ತಗೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಅವರು ಆಗಿರ್ಬೋದು ಅಂತ. ಬಹುಶಃ ನನಗೆ ಗೊತ್ತಿಲ್ಲದ ವಿಚಾರದ ಬಗ್ಗೆ ನಾನು ಹೇಳುದು ಸರಿಯಲ್ಲ. ಈಗ ನಾವು ಅದರ ಬಗ್ಗೆ ಮಾತಾಡಿದ್ರು ಸಮಂಜಸವೂ ಅಲ್ಲ ಅಂತ ಅನಿಸ್ತದೆ ನಾನು. ಯಾಕೆಂದ್ರೆ ಅದು ಮುಗಿದ ಪ್ರಕರಣ. ನಾವು ಮತ್ತೆ ಅದನ್ನು ಮತ್ತೆ ನಾವು ಅದನ್ನು ನಾವೇ ಇದು ಮಾಡಿಕೊಂಡು ಈಗ ಮಾತಿಗಾಗಿ ನಾವು ಮಾತು ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅದನ್ನು ಯಾರಿಗೆ ಬೇಕೋ ಅವರು ಅದನ್ನು ಈಗ ಅದ ವಿಚಾರಗಳನ್ನು ಹೇಳಬೇಕು. ನೋಡಿ ಹೀಗೆ ಆಗಿದೆ ಅಂತೆ, ಇಲ್ಲಿದೆ ಅಂತೆ ಅಂತೇಳಿ. ಇವರಿಗೆ ಏನು ಬೇಕು ಅದು ಬೇಡಲ್ಲ, ಸತ್ಯ ಬೇಡ ಅಲ್ವಾ? ಈಗ ಸುಳ್ಳೇ ಬೇಕಾಗಿದ್ದು.
ಸುಳ್ಳೇ ಬೇಕಾಗಿದ್ದು, ಸುಳ್ಳನ್ನು ನಂಬಿಸಬೇಕು ಜನರಿಗೆ. ಅದನ್ನು ಕೊಂದದ್ದು ಅವರೇ, ಧರ್ಮಸ್ಥಳದವರೇ. ಹಕ್ಕಿಬಿಕ್ಕಿ ಜನಾಂಗದವರ ಅಥವಾ ಬೇರೆ ಯಾರೋ ಅಂತೇಳಿ ಡೌಟ್ ಇದ್ರೆ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ. ಅದು ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಅದು ಕೂಡ ಬಿಟ್ಟು ಹೋಗ್ತದೆ. ಹಾಗಾಗಿ ಅವರನ್ನು ನಾವು ಅದು ಮುಗ್ಧ ಅಧ್ಯಾಯ, ಅದನ್ನು ಪುನಃ ನಾವು ವಿಷಯಕ್ಕಾಗಿ ವಿಷಯ, ಹೋರಾಟಕ್ಕಾಗಿ ಹೋರಾಟ ಅಂತ ಹೇಳ್ತೇವೆ ಕೆಲವು ಸಲ. ಇದು ಮಾಡೋದು ಸರಿಯಲ್ಲ ಅಂತ ನನ್ನ ಪ್ರಕಾರ. ನೋಡಿ, ಇದೊಂದು ಕಾನೂನಿನ ಬಗ್ಗೆ ಮಾಹಿತಿ. ಆ ಪ್ರಕರಣದಲ್ಲಿ ದೂರುದಾರರು ರಾಜೇಂದ್ರ, ಹೌದು, ಅವರಿಗೂ ಮೃತಪಟ್ಟವರಿಗೆ ಯಾವುದೇ ಸಂಬಂಧ ಇಲ್ಲ. ಮೃತಪಟ್ಟವರಿಗೆ ಮಕ್ಕಳಿದ್ದಾರೆ. ಪೊಲೀಸರು ತನಿಖೆ ಮಾಡಿ ಸಿ ರಿಪೋರ್ಟ್ ಹಾಕಿದ್ದಾರೆ. ಆ ಪ್ರಕರಣವನ್ನ ಮತ್ತೆ ತನಿಖೆಗೆ ಒಳಪಡಿಸಬೇಕಾದ್ರೆ ಏನು ಮಾಡಬೇಕು? ಸಿ ರಿಪೋರ್ಟ್ ಹಾಕಿದ ಮೇಲೆ ಒಂದು ಆರೋಪಿ ಸಿಗ್ಬೇಕಲ್ಲಿ. ಅವನು ಯಾರು ಆರೋಪಿ ಅಂತ ಹೇಳುವುದನ್ನು ಅವನು ಸಿಕ್ಕಿದ್ರೆ, ಅಥವಾ ಸಸ್ಪೆಕ್ಟೆಡ್, ಅವನು ಸಸ್ಪೆಕ್ಟೆಡ್ ಅಂತ ಹೇಳಿದ್ರೆ ಅವನನ್ನು ತಂದು ಇದು ಮಾಡಿ ಇವನನ್ನು ನಾವು ಮರು ತನಿಖೆ ಮಾಡ್ತೇವೆ ಅಂತ ಹೇಳುವಂಥ ಅನುಮತಿಯನ್ನು ತಗೊಂಡು, ನ್ಯಾಯಾಲಯದ ಅನುಮತಿ ತಗೊಂಡು ಮರು ತನಿಖೆ ಮಾಡಬೇಕು. ಮತ್ತೆ ನೀವು ಹೇಳಿದಾಗೆ ದೂರುದಾರ ರಾಜೇಂದ್ರರು ಹೌದು. ಈಗ ಕಾನೂನಿನಲ್ಲಿ ಇಂಥವರೇ ದೂರು ಕೊಡಬೇಕು ಅಂತ ಎಲ್ಲೂ ಇಲ್ಲ. ಯಾರು ದೂರು ಕೊಡ್ಬೋದು, ನೋಡಿದವನು ದೂರು ಕೊಡ್ಬೋದು, ಸ್ನೇಹಿತ ದೂರು ಕೊಡ್ಬೋದು, ಅಥವಾ ಇವರು ದೂರು ಕೊಡ್ಬೋದು. ಇವನೇ ದೂರು ಕೊಡಬೇಕು, ಮಗನೇ ದೂರು ಕೊಡ್ಬೇಕು, ಹೆಂಡತಿಯ ದೂರು ಕೊಡಬೇಕು ಅಂತ ಎಲ್ಲೂ ಕೂಡ ಇಲ್ಲ. ಹಾಗಾಗಿನಾಗಿ ಅವರು ದೂರುದಾರರು, ಅವ್ರಿಗೆ ಗೊತ್ತಿದೆ ಅವರು ದೂರು ನೀಡಿದಂಥ ಕೆಲವು ಹೇಳಿಕೆಗಳನ್ನು ನಾನು ನೋಡಿದ್ದೇನೆ. ಬಹುಶಃ ಇದೆಲ್ಲ ಸರಿಯಲ್ಲ ಅಂತ. ಅದೊಂದು ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದವರು ಈ ಮಾತು ಹೇಳ್ತಾರೆ ಅಂತ ಹೇಳಿದ್ರೆ ನಮಗೆ ಬೇಜಾರು ಅಷ್ಟೇ. ಆ ರೀತಿ ಹೇಳಬಾರ್ದು ಅವರು. ಈಗ ಆ ಪ್ರಕರಣವನ್ನು ಪುನರ್ ತನಿಖೆಗೆ ಒಳಪಡಿಸಬೇಕು. ನ್ಯಾಯಾಲಯಕ್ಕೆ ಅರ್ಜಿ ಪೊಲೀಸರು ಸಲ್ಲಿಸಬೇಕಾ, ಸಂಬಂಧಿಕರು ಸಲ್ಲಿಸಬೇಕಾ? ಅದೇ ನಾನು ಹೇಳಿದಲ್ಲ, ಅಲ್ಲಿ ಆರೋಪಿಗಳು ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ಪೊಲೀಸರು ಸಲ್ಲಿಸಬೇಕು. ಇವರಿಗೆ ಇಂಥವ್ರ ಮೇಲೆ ನಮಗೆ ಉಂಟು ಅಂತ ಹೇಳಿ ಆದ್ರೆ ಇವರು ಸಲ್ಲಿಸಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ನ್ಯಾಯಾಲಯಗಳು ತೀರ್ಮಾನ ಮಾಡ್ಬೇಕಲ್ಲ. ಯಾಕೆ ಹೇಳ್ತೀರಿ, ಏನು ಅವರನ್ನು ತನಿಖೆಗೆ ಒಳಪಡಿಸಿ ಅಂತೇಳಿ ತೀರ್ಮಾನ ಮಾಡಬೇಕು. ಅದರಲ್ಲಿ ಸಂಬಂಧ ಏನು ಅಂತ ಹೇಳೋದನ್ನು ಇವರು ಹೇಳಬೇಕಲ್ಲ, ಸಂಬಂಧ ಏನು ಉಂಟು ಅಂತೇಳಿ. ಪೊಲೀಸ್ ಅವರಿಗೆ 100ಕ್ಕೆ 100 ಅದಕ್ಕೆ ಅಧಿಕಾರ ಇದೆ. ಸಸ್ಪೆಕ್ಟೆಡ್ ಇದು ಅಂತೇಳಿ ಹೇಳಿದಾಗ ಅವರಿಗೆ ಅಧಿಕಾರ ಇದೆ. ನಿರಂತರ ಸುದ್ದಿ